Hi students, today we are going to discuss the poem called London, which was written by William Blake. Yes, William Blake, already told you that he's one of the precursors of Romanticism, and he wrote one of the much beautiful poem, that is London, which is published in his collection Songs of Experience in 1794. This London is a 16 lines poem, which is divided into four quatrains. Quatrains means four lines, a stanza. Rhyming scheme for each quatrain is AB, AB, and very important themes here William Blake discussed in this poem, that the lack of freedom and oppression of urban life. Yes, before we going to this particular poem London, here we have to know something regarding the poet William Blake. Yes, William Blake is one of the major figure in our romanticism, romantic period. Here he is a great visionary poet, and he is an engraver, a mystical poet. He is a precursor of romanticism. Actually, he wrote his poetry in the 18th century, there at the end of 18th century. He presented, William Blake was born in 1757. He is a romantic age poet, and then he wrote poetry in 18th century. I already told you that. He presented the themes of his poems visually through pictorial engravings. Blake was also called as a transitional poet. Transitional poet means one who wants changes. Yes, that means a transitional. So Blake was called as a transitional poet who, like Thomas Gray, contributed to the transition from the neoclassical to the romantic age. I already told you that. William Blake wrote social poetry where he showed a genuine concern for the oppressed class of people. Features of romanticism are found in Blake's poetry, like his interest in nature, identification with the feelings of common man, love for animals, and the non-human world. Here ವಿಲಿಯಂ ಬ್ಲೇಕ್ ಅಂತಕ್ಕಂಥವನು ರೊಮ್ಯಾಂಟಿಕ್ ಕಾಲಘಟ್ಟದಲ್ಲಿ ಬರ್ತಕ್ಕಂತಹ ಒಬ್ಬ ಅದ್ವಿತೀಯ ಕವಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. 1757 ಅವನ ಹುಟ್ಟು ಅಂತಕ್ಕಂಥದ್ದು ಇಸ್ ಅ ಗ್ರೇಟ್ ವಿಷನರಿ ಪೋಯಿಟ್ ಅಂತ ಹೇಳಿ ಕರೀತಾ ಹೋಗ್ತೀವಿ ಅವನನ್ನು. ಆ್ಯಂಡ್ ದೆನ್ 18ನೇ ಶತಮಾನದ ಅಂತಿಮದಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಅದ್ವಿತೀಯ ಕವಿಗಳಲ್ಲಿ ವಿಲಿಯಂ ಬ್ಲೇಕು ಕೂಡ ಒಬ್ಬ. ಅವನು ಆಲ್ಮೋಸ್ಟ್ ಅವರು ತನ್ನ ಪೋಯಮ್ಸ್ಗಳಲ್ಲಿ ಅವನು ಬಳಸ್ತಕ್ಕಂಥ ಅಥವಾ ಪ್ರೆಸೆಂಟ್ ಮಾಡ್ತಕ್ಕಂಥ ಥೀಮ್ಸ್ಗಳನ್ನು ಥ್ರೂ ಪಿಕ್ಟೋರಿಯಲ್ ಎನ್ಗ್ರೇವಿಂಗ್ಸ್ ಆಲ್ರೆಡಿ ಟೋಲ್ಡ್ ಯು ದಟ್ ಈಸ್ ಎನ್ಗ್ರೇವರ್ ಅಂತ ಹೇಳಿ. ಎನ್ಗ್ರೇವರ್ ಅಂತ ಹೇಳಿದ್ರೆ ಕೆತ್ತನೆಯ ಕೆಲಸವನ್ನು ಮಾಡ್ತಕ್ಕಂಥವ್ರು. ಅವನು ಹೇಳ್ಬೋದಾಗಿರ್ತಕ್ಕಂಥ ಕಾಂಟೆಕ್ಸ್ಟ್ ಅಥವಾ ಥೀಮ್ಸ್ಗಳನ್ನು, ಕೆಲವು ಪಿಕ್ಚರ್ಗಳನ್ನು ಎನ್ಗ್ರೇವ್ ಮಾಡೋದ್ರ ಮುಖಾಂತರವಾಗಿ ಅದರಲ್ಲೇ ವಿಜುವಲಿ ತೋರಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಇಲ್ಲಿ ವಿಲಿಯಂ ಬ್ಲೇಕ್ ಮಾಡ್ತಾ ಇದ್ದ. ಬ್ಲೇಕ್ನನ್ನು ಇಲ್ಲಿ ಟ್ರಾನ್ಸಿಷನಲ್ ಪೊಯಿಟ್ ಅಂತ ಹೇಳಿ ಕರೀತಾ ಹೋಗ್ತೀವಿ. ಯಾಕೆ ಅಂತ ಹೇಳಿದ್ರೆ ಇಡೀ ಸಮಾಜದಲ್ಲಿ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿ, ಬದಲಾವಣೆಯನ್ನು ಇಲ್ಲಿ ಬಯಸ್ತಕ್ಕಂಥ ಒಬ್ಬ ಕವಿಯಾಗಿ ನಾವು ಇಲ್ಲಿ ಅವನನ್ನು ನೋಡ್ತಾ ಹೋಗ್ತೀವಿ. ಯಾವ ರೀತಿ ಥಾಮಸ್ ಗ್ರೇ ಅಂತಕ್ಕಂಥವನು ಈ ಕಾಂಟ್ರಿಬ್ಯೂಟೆಡ್ ಟು ದ ಟ್ರಾನ್ಸಿಷನ್ ಅಥವಾ ಬದಲಾವಣೆಯನ್ನು ಬಯಸ್ತಾ, ಏನು ಫ್ರಮ್ ದ ನಿಯೋ ಕ್ಲಾಸಿಕಲ್ ಟು ದ ರೊಮ್ಯಾಂಟಿಕ್ ಏಜ್ ಅಂತ ಹೇಳಿ. ಗೊತ್ತಾಯ್ತಾ? ಆ ರೀತಿಯಾಗಿರ್ತಕ್ಕಂಥ ಕವಿಗಳಲ್ಲಿ ಥಾಮಸ್ ಗ್ರೇ ಇರ್ಬೋದು, ಕಾಲಿನ್ಸ್ ಇರ್ಬೋದು. ಅವರೆಲ್ಲ ನಿಯೋ ಕ್ಲಾಸಿಸಮ್ ಅಲ್ಲಿದ್ದಂತಹ ಆಚಾರ ವಿಚಾರಗಳು ಏನಿದ್ವು, ಅಥವಾ ಬೈಂಡಿಂಗ್ಸ್ ರೂಲ್ಸ್ ಅಂಡ್ ಸ್ಟ್ರಿಕ್ಟ್ ರೂಲ್ಸ್ ಅಂತಕ್ಕಂಥದ್ದು ಏನಿತ್ತು, ಅದರಿಂದ ಆಚೆ ಬಂದು ವಿಲಿಯಂ ಬ್ಲೇಕ್ ಅವನು ಕೂಡ ಒಂದು ಏನು ತನ್ನ ವರ್ಕ್ಸ್ಗಳನ್ನು ಅವನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಹೋದ. ಹಾಗಾಗಿ ಅವನನ್ನು ಟ್ರಾನ್ಸಿಷನಲ್ ಪೋಯಿಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ.
ವಿಲಿಯಂ ಬ್ಲೇಕ್ ಸೋಷಿಯಲ್ ಪೋಯಿಟ್ರಿ ಅಂತೇಳಿ ಏನು ಬರೀತಾ ಹೋಗ್ತಾನೆ, ಈ ಶೋಡ್ ಅವನು ಅದರಲ್ಲಿ ಏನು ತೋರಿಸ್ತಾ ಹೋಗ್ತಾನೆ ಅಂತ ಹೇಳಿದ್ರೆ, ತನ್ನ ಅಪ್ರತಿಮವಾಗಿರ್ತಕ್ಕಂಥ ಕಾಳಜಿ ಅಂತಕ್ಕಂಥದ್ದು ಏನಿದೆ, ದಟ್ ಈಸ್ ಅ ಜೆನೈನ್ ಕನ್ಸರ್ನ್ ಫಾರ್ ದ ಅಪ್ರೆಸ್ಡ್ ಕ್ಲಾಸ್ ಆಫ್ ಪೀಪಲ್. ತುಂಬ ತುಳಿತಕ್ಕೆ ಒಳಗಾಗಿರ್ತಕ್ಕಂತಹ ಈ ವರ್ಗ, ಬಡತನದ ವರ್ಗ ಏನಿದೆ, ಬಡವರ ವರ್ಗ ಅಂತಕ್ಕಂಥದ್ದು ಏನಿದೆ, ಅಥವಾ ಶ್ರಮಿಕರ ವರ್ಗ ಅಂತಕ್ಕಂಥದ್ದು ಏನಿದೆ, ಅದನ್ನು ತುಂಬ ಉತ್ತಮವಾಗಿ ಅವರ ಬಗ್ಗೆ ಒಂದು ಕಾಳಜಿಯನ್ನು ತನ್ನ ವರ್ಕ್ಸ್ಗಳಲ್ಲಿ ಅವನು ಸೋಷಿಯಲ್ ಪೋಯಿಟ್ರಿ ಅಂತೇಳಿ ಏನು ಬರೀತಾ ಹೋಗ್ತಾನೆ, ಅದರಲ್ಲಿ ಅವನು ತೋರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾನೆ. ನಾವು ಈಗಾಗಲೇ ಫೀಚರ್ಸ್ ಆಫ್ ರೊಮ್ಯಾಂಟಿಸಿಸಮ್ ಅಂತಕ್ಕಂಥದ್ದನ್ನ ನಾವು ಡಿಸ್ಕಸ್ ಮಾಡಿದ್ವಿ. ಅದರಲ್ಲಿ ಆಲ್ಮೋಸ್ಟ್ ಆಲ್ ಬ್ಲೇಕ್ಸ್ ಪೋಯಮ್ಸ್ಗಳನ್ನು ನೀವು ಓದ್ತಾ ಹೋದರೆ ಆ ರೊಮ್ಯಾಂಟಿಕ್ ಫೀಚರ್ಸ್ ಅಂತಕ್ಕಂಥದ್ದೇನಿದೆ ಅದರ ಆಲ್ಮೋಸ್ಟ್ ಆಲ್ ಆ ಫೀಚರ್ಸ್ಗಳನ್ನು ನಾವು ಸಾಮಾನ್ಯವಾಗಿ ವಿಲಿಯಂ ಬ್ಲೇಕ್ನ ಪೋಯಮ್ಸ್ಗಳಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅಂತಹ ಕೆಲವು ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಇಂಟ್ರೆಸ್ಟ್ ಇನ್ ನೇಚರ್, ಪ್ರಕೃತಿಯ ಕಡೆಗೆ ಆಸಕ್ತಿ ಅಂತಕ್ಕಂಥದ್ದು. ಐಡೆಂಟಿಫಿಕೇಶನ್ ವಿತ್ ದ ಫೀಲಿಂಗ್ಸ್ ಆಫ್ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯನ ಭಾವನೆಗಳ ಜೊತೆಗೂ ಕೂಡ ತಾನು ಗುರುತಿಸ್ಕೊಳ್ತಕ್ಕಂತಹ ವ್ಯಕ್ತಿಯಾಗಿದ್ದ, ಅಥವಾ ತನ್ನನ್ನು ಏನು ಐಡೆಂಟಿಫಿಕೇಶನ್ ವಿತ್ ದ ಫೀಲಿಂಗ್ಸ್ ಆಫ್ ಕಾಮನ್ ಮ್ಯಾನ್, ಒಬ್ಬ ಸಾಮಾನ್ಯ ಮನುಷ್ಯನ ಭಾವನೆಗಳನ್ನು ಕೂಡ ತನ್ನ ಪೋಯಮ್ಸ್ಗಳಲ್ಲಿ ತೆರೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾನೆ. ಆ್ಯಂಡ್ ಲವ್ ಫಾರ್ ಅನಿಮಲ್ಸ್ ಇರ್ಬೋದು, ಆ್ಯಂಡ್ ದೆನ್ ನಾನ್ ಹ್ಯೂಮನ್ ವರ್ಲ್ಡ್ ಇರ್ಬೋದು, ಅವುಗಳಿಗೂ ಕೂಡ ಒಂದು ಈಕ್ವಲ್ ಇಂಟ್ರೆಸ್ಟನ್ನು ಶೋ ಮಾಡ್ತಾ ಇದ್ದ, ಪ್ರಾಣಿಗಳಿಗಿರ್ಬೋದು ಅಥವಾ ನಾನ್ ಹ್ಯೂಮನ್ ವರ್ಲ್ಡ್ ಇರ್ಬೋದು, ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಏನು ಕಾಂಟ್ರಿಬ್ಯೂಷನ್ಸನ್ನು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಅಂದರೆ ಒಂದೇ ಒಂದು ಇಲ್ಲಿ ತುಂಬ ಏನು ಅನ್ಫಾರ್ಚುನೇಟ್ ಅಂತ ಹೇಳಿದ್ರೆ, ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ಈಸ್ ವರ್ಕ್ ವಾಸ್ ನೆಗ್ಲೆಕ್ಟೆಡ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್. ಆಲ್ಮೋಸ್ಟ್ ಆಲ್ ಎಲ್ಲ ಕವಿಗಳ ಒಂದು ಪರಿಸ್ಥಿತಿನೂ ಹೀಗೆ. ಅವರು ಜೀವಂತವಾಗಿದ್ದಾಗ ಅವ್ರು ಬರೆದಿರ್ತಕ್ಕಂಥ ವರ್ಕ್ಸ್ಗಳು ಯಾವೂ ಕೂಡ ಬೆಳಕಿಗೆ ಬರೋದಿಲ್ಲ. ಅವರು ಸತ್ತಾದ್ಮೇಲೆ ತೀರ್ಕೊಂಡ ನಂತರದಲ್ಲೇನೆ ವೆನ್ ದ ಪಾಸ್ಡ್ ಅವೇ ದೇರ್ ವರ್ಕ್ಸ್ ಕಮ್ಸ್ ಟು ಲೈಟ್ ಬೈ ದ ರೀಡರ್ಸ್ ಹಿಯರ್. It is very unfortunate that just like that William Blake's works also was neglected during his lifetime. And then here see, Blake's poetry here, he wrote his poetry under two main heads, that is songs of innocence and songs of experience. ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಂತಕ್ಕಂಥ ಆ ಕಲೆಕ್ಷನ್ಸ್ ಆಫ್ ಪೋಯಮ್ಸನ್ನು 1789ನಲ್ಲಿ ಮಾಡ್ತಾನೆ. ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದನ್ನು 1794 ಮಾಡ್ತಾನೆ. ಈ ಎರಡು ರೀತಿಯಾಗಿರ್ತಕ್ಕಂತಹ ಆ ಮೇನ್ ಹೆಡ್ಸ್ ಏನಿದೆ, ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಂತಕ್ಕಂಥದ್ರಲ್ಲಿ ಸಾಮಾನ್ಯವಾಗಿ ದೋಸ್ ಪೋಯಮ್ಸ್ ಕಂಟೈನ್ written in a state of innocence there, and this is presented symbolically by the images like child, lamb, sheep, flowers, etc. And then emphasize on child's world also, characterized by absolute joy and freedom, a world of harmony and spontaneity. For example, ಚಿಮ್ನಿ ಸ್ವೀಪರ್ಸ್, ದ ಲ್ಯಾಂಬ್ ಇರ್ಬೋದು. ಲ್ಯಾಂಬ್ ಅಂತಕ್ಕಂಥದ್ದು ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಇಂದ ಆಯ್ದುಕೊಂಡಿರ್ತಕ್ಕಂಥ ಹಲವಾರು ಪೋಯಮ್ಸ್ಗಳಲ್ಲಿ ಅದು ಒಂದು ಕೂಡ ಒಂದು. ಅಂದರೆ ಅವನ ಪೋಯಮ್ಸ್ಗಳು ಈ ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಂತಕ್ಕಂಥ ಕಲೆಕ್ಷನ್ಸ್ ಅಲ್ಲಿ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಮಗು ಅಂತಕ್ಕಂಥದ್ದು ಅವನು ಬಳಸ್ತಕ್ಕಂಥ ಇಮೇಜ್ಗಳು ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಲ್ಲಿ. ಈ ಚೈಲ್ಡ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ಅದು ಒಂದು ಇನ್ನೋಸೆನ್ಸಿಗೆ ಒಂದು ಫೈನೆಸ್ಟ್ ಎಕ್ಸಾಂಪಲ್, ಆ ಮುಗ್ಧತೆಗೆ. ಆ ಚೈಲ್ಡ್ ಇರ್ಬೋದು, ಲ್ಯಾಂಬ್ ಇರ್ಬೋದು, ಅಥವಾ ಶೀಪ್ ಇರ್ಬೋದು, ಫ್ಲವರ್ಸ್ ಇರ್ಬೋದು, ದೀಸ್ ಆರ್ ಆಲ್ ದ ಇಮೇಜಸ್ ಈ ಯೂಸ್ಡ್ ಟು ಪ್ರೆಸೆಂಟ್ ಇನ್ ಇಸ್ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ದ ಎಂಫಸೈಸ್ ದ ಚೈಲ್ಡ್ಸ್ ವರ್ಲ್ಡ್, ಆ ಮಗುವಿನ ಪ್ರಪಂಚ ಅಂತಕ್ಕಂಥದ್ದನ್ನ ಈ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇನ್ನೋಸೆನ್ಸ್ ಅಲ್ಲಿ ಅವನು ಎಂಫಸೈಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಅದರ ಕೆಲವು ಲಕ್ಷಣಗಳಾಗಿರ್ತಕ್ಕಂಥ ಅಬ್ಸಲ್ಯೂಟ್ ಜಾಯ್ ಆ್ಯಂಡ್ ಫ್ರೀಡಮ್, ಅದ್ವಿತೀಯವಾಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಖುಷಿ ಇರ್ಬೋದು, ಅಥವಾ ಫ್ರೀಡಮ್, ಸ್ವತಂತ್ರ. ಮಕ್ಕಳಿಗೆ ಅದು ಏನು ಸಾಮಾನ್ಯವಾಗಿ ಫ್ರೀ ಬರ್ಡ್ ಅನ್ನೋ ರೀತಿಯಲ್ಲಿ ಹಾರಬೇಕು ಅಂತೇಳಿ ಇಷ್ಟ ಆಗ್ತದೆ. ವರ್ಲ್ಡ್ ಆಫ್ ಹಾರ್ಮೋನಿ ಆ್ಯಂಡ್ ಸ್ಪಾಂಟೇನಿಟಿ, ಅವರು ಆಡಿದ್ದೇ ಆಟ, ಆ ರೀತಿಯಾಗಿರ್ತಕ್ಕಂಥ ಮುಗ್ಧತೆಯನ್ನು ಅವ್ರನ್ನ ಕಾಣಿಸ್ಕೊಳ್ತದೆ. ಅಂತಹ ಕೆಲವು ಆ ಮುಗ್ಧವಾಗಿರ್ತಕ್ಕಂತಹ ಇನ್ನೋಸೆನ್ಸನ್ನು ತುಂಬ ಕ್ಯಾರಿ ಮಾಡ್ತಕ್ಕಂಥ ಪಾಯಿಂಟ್ಸ್ಗಳನ್ನು ಸಾಂಗ್ಸ್ ಆಫ್ ಇನ್ನೋಸೆನ್ಸ್ ಅಲ್ಲಿ ಅವನು ಹಿಡಿತಾ ಹೋಗ್ತಾನೆ. ವೆದರ್ ವೆರಿ ಆಪೋಸಿಟ್ ಆಗಿ 1794 ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ಗಳನ್ನು ಅವನು ಬರೀತಕ್ಕಂಥ ಪ್ರಯತ್ನ ಮಾಡ್ತಾನೆ. ಇಟ್ ಸ್ಟ್ಯಾಂಡ್ಸ್ ಫಾರ್ ಅಡಲ್ಟ್ ವರ್ಲ್ಡ್ ಆಫ್ ಎಕ್ಸ್ಪ್ಲಾಯ್ಟೇಷನ್, ಸೋಷಿಯಲ್ ಇಂಜಸ್ಟಿಸ್, ಕರಪ್ಷನ್ ಆ್ಯಂಡ್ ಈವಿಲ್. ಏನು ಅನ್ಯಾಯ,
ಅಥವಾ ಅಡಲ್ಟ್ ಈ ಆ ಮಗು ಅಂತಕ್ಕಂಥ ಬರ್ತಾ ಬರ್ತಾ ದೊಡ್ಡವನಾಗ್ತಾ ಆಗ್ತಾ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ಒಂದು ಮಿಡಿಲ್ ಏಜಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ, ಅಡಲ್ಟ್ ಹುಟ್ಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನಡೀತಕ್ಕಂಥ ಅಥವಾ ಅವನಿಂದ ಆಗ್ತಕ್ಕಂಥ ಅಡಲ್ಟ್ ಬೋರ್ಡ್ ಆಫ್ ಎಕ್ಸ್ಪ್ಲೈಟೇಷನ್, ದೌರ್ಜನ್ಯ ಅಂತಕ್ಕಂಥದ್ದು ಇರ್ಬೋದು, ಸೋಷಿಯಲ್ ಇಂಜಸ್ಟಿಸ್ ಇರ್ಬೋದು, ಸಾಮಾಜಿಕ ತಾರತಮ್ಯ ಅಥವಾ ಅನ್ಯಾಯ ಅಂತಕ್ಕಂಥದ್ದು ಇರ್ಬೋದು, ಕರಪ್ಷನ್ ಭ್ರಷ್ಟಾಚಾರ ಅಥವಾ ಇವಿಲ್ ಕೆಟ್ಟದ್ದು ಅಂತಕ್ಕಂಥದ್ದೇನಿದೆ, ಇದೇ ತುಂಬಿ ಹೋಗಿರ್ತಕ್ಕಂತಹ ಕೆಲವು ಇಡೀ ನಾವು ಸಾಮಾನ್ಯವಾಗಿ ಇಂಡಸ್ಟ್ರಿಯಲೈಸೇಷನ್ ಇಂದ ನಾವು ನೋಡ್ತಾ ಹೋದ್ವಿ ಆಗಿರ್ತಕ್ಕಂಥ ಅಡ್ವರ್ಸ್ ಎಫೆಕ್ಟ್ಸ್ಗಳು. ಅದೇ ರೀತಿಯಾಗಿರ್ತಕ್ಕಂಥ ಸೊಸೈಟಿನಲ್ಲಿ ಅವನು ಈ ರೀತಿಯಾಗಿರ್ತಕ್ಕಂಥ ಅವುಗಳನ್ನು ತುಂಬಿ ಕಟ್ಟಿಕೊಡ್ತಕ್ಕಂಥ ಕೆಲವು ಪೋಯಮ್ಸ್ಗಳನ್ನು ಇಲ್ಲಿ ಬರೀತಾ ಹೋಗ್ತಾನೆ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ಲಿ. ಅದರಲ್ಲಿ ಕೆಲವು ಇಮೇಜಸ್ಗಳನ್ನು ಬಳಸ್ಕೊಳ್ತಾನೆ. ದ ಇಮೇಜಸ್ ಈ ಯೂಸ್ಡ್ ಇನ್ ದಿಸ್ ಬುಕ್ ಆರ್ ಸ್ನೇಕ್ಸ್, ಟೈಗರ್, thorns, spear, graves, blood, etc. One of the most important, finest example for this songs of experience that the tiger ಇರ್ಬೋದು, ವಾಟ್ ವಿ ಕಾಲ್ ಲಂಡನ್ ಅಂತಕ್ಕಂಥದ್ದು ಇರ್ಬೋದು. ಆ ಲಂಡನ್ನಲ್ಲಿ ಆ ಸಿಟಿಯಲ್ಲಿ ಆಗ್ತಾ ಇರ್ತಕ್ಕಂಥ ಈ ಅರಿಸ್ಟೋಕ್ರಸಿ ಅಥವಾ ಈ ಎಕ್ಸ್ಪ್ಲಾಯ್ಟೇಷನ್, ಇಂಜಸ್ಟಿಸ್ ಅಂತಕ್ಕಂಥದ್ದು, ಕರಪ್ಷನ್ ಅಂತಕ್ಕಂಥದ್ದು ಆ ಪೋಯಮ್ನಲ್ಲಿ ಅವನು ಕಟ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಆ್ಯಕ್ಚುಲಿ ಲಂಡನ್ ಪೋಯಮನ್ನು, ಟೈಗರ್ ಪೋಯಮನ್ನು ನೀವು ಈ ಸೆಮಿಸ್ಟ್ರಲ್ಲಿ ನೀವು ಓದ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ಟೈಮಲ್ಲಿ ಎಲ್ಲನೂ ಕೂಡ ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಅಂಡ್ ಒಟ್ಟಾರೆಯಾಗಿ ವಿಲಿಯಂ ಬ್ಲೇಕ್ ಒನ್ ಆಫ್ ದ ಮೇಜರ್ ಫಿಗರ್ ಇನ್ ದಿಸ್ ರೊಮ್ಯಾಂಟಿಸಿಸಮ್, and his poems are remarkable for their delicacy and strength ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. Okay, here we are going to the poem called this London. Yes, London is one of the major poem which was written in the collection of songs of experience in 1794 actually. This poem, London, was published in by William Blake in Songs of Experience in 1794. Yes, in this poem, the poet deals with some of the burning issues which London was facing at that time. Yes, ಆ ಪೋಯಿಟ್ ಅಂತಕ್ಕಂಥ ಲಂಡನ್ ಪೋಯಮ್ನಲ್ಲಿ ಸಾಮಾನ್ಯವಾಗಿ ಅದು ಪಬ್ಲಿಷ್ ಆಗ್ತಕ್ಕಂಥ ಸಾಂಗ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥ ಆ ಸಂಗ್ರಹದಲ್ಲಿ, ಕಲೆಕ್ಷನಲ್ಲಿ ಅದು 1794 ಪಬ್ಲಿಷ್ ಆಗ್ತಾ ಹೋಗುತ್ತೆ ವಿಲಿಯಂ ಬ್ಲೇಕ್ನಿಂದ. ಆ ಪೋಯಮ್ನಲ್ಲಿ ಕವಿ ಏನು ಹೇಳಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದ್ರೆ, ಸಮ್ ಆಫ್ ದ ಬರ್ನಿಂಗ್ ಇಶ್ಯೂಸ್, ಒಂದು ಜ್ವಲಂತ ಸಮಸ್ಯೆಗಳು ಅಂತಕ್ಕಂಥದ್ದೇನಿತ್ತು ಆ ಲಂಡನ್ನಲ್ಲಿ ಅಥವಾ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಲಂಡನ್ ಫೇಸ್ ಮಾಡ್ತಾ ಇರ್ತಕ್ಕಂತಹ, ಲಂಡನ್ ಅಂತಕ್ಕಂಥ ಆ ನಗರ ಎದುರಿಸ್ತಾ ಇರ್ತಕ್ಕಂತಹ ಜ್ವಲಂತ ಸಮಸ್ಯೆಗಳನ್ನು ತುಂಬ ಪ್ರಮುಖವಾಗಿರ್ತಕ್ಕಂಥ ಭಾಗವಾಗಿ ಇಟ್ಕೊಂಡು, ತುಂಬ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನಾಗಿ ಇಟ್ಕೊಂಡು ಅವನು ಲಂಡನ್ ಪೋಯಮ್ನಲ್ಲಿ ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಈ ಶೋಸ್ ದ ಪ್ಲೈಟ್ ಆಫ್ poor people, children, soldiers and prostitutes. ಆ ಪೋಯಮ್ನಲ್ಲಿ ಅವನು ಈ ಪೂರ್ ಪೀಪಲ್, ಬಡ ಜನರ ಆ ಪ್ಲೈಟ್ ಅಂತಕ್ಕಂಥದ್ದು, ಆ ದುಃಖದ ಸನ್ನಿವೇಶ ಅಂತಕ್ಕಂಥದ್ದು, ಪರಿಸ್ಥಿತಿ ಅಂತಕ್ಕಂಥದ್ದು ಅದನ್ನು ಇರ್ಬೋದು, ಅಥವಾ ಚಿಲ್ಡ್ರನ್ ಆ ಮಕ್ಕಳ ಒಂದು ಭವಿಷ್ಯ ಅಥವಾ ಮಕ್ಕಳ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯ ಅವರ ಪರಿಸ್ಥಿತಿ ಅಂತಕ್ಕಂಥದ್ದು, ಅಥವಾ ಸೋಲ್ಜರ್ಸ್ ಸೈನಿಕರೇನಿದ್ರು ಅವರ ಪರಿಸ್ಥಿತಿ ಅಂತಕ್ಕಂಥದ್ದನ್ನು, ಮತ್ತು ಪ್ರಾಸ್ಟಿಟ್ಯೂಟ್ಸ್ ಅಂತ ಹೇಳ್ತಾನೆ, ಹೆರ್ಲಾಟ್ಸ್ ಅಂತ ಹೇಳ್ತಾನೆ. ಆ ಪ್ರಾಸ್ಟಿಟ್ಯೂಟ್ಸ್ಗಳ ಅವರ ಪರಿಸ್ಥಿತಿ ಅಂತಕ್ಕಂಥದ್ದು ಯಾವ ರೀತಿ ಇತ್ತು ಅಂತೇಳಿ ಮೌಗ್ನವಾಗಿ ಅಥವಾ ಹೃದಯ ವಿದ್ರಾವಕವಾಗಿ ದ ಹಾರ್ಟ್ ಬ್ರೋಕನ್ ಆಗಿ ಈ ಪೋಯಮ್ನಲ್ಲಿ ಅವನು ಹೇಳ್ತಕ್ಕಂಥ ಪ್ರಯತ್ನ ಮಾಡ್ತಾ ಹೋಗ್ತಾನೆ. ಆ್ಯಂಡ್ ಹಿ ಈಸ್ ಯೂಸಿಂಗ್ ಎ ವರ್ಡ್ chartered here, which means a kind of a benefit provided by the government to do anything freely. ಇಲ್ಲಿ ಚಾರ್ಟರ್ಡ್ ಅಂತ ಹೇಳಿ ಪೋಯಮಲ್ಲಿ ಒಂದು ಲೈನ್ ಅನ್ನು ಅಥವಾ ಒಂದು ಪದವನ್ನು ಬಳಸ್ತಾ ಹೋಗ್ತಾನೆ, ಒಂದು ಕಾಂಟೆಕ್ಸ್ಟ್ ಅನ್ನು ಬಳಸ್ತಾ ಹೋಗ್ತಾನೆ. A word chartered here, which means a kind of benefit provided by the government to do anything freely. ಚಾರ್ಟರ್ಡ್ ಅಂತಕ್ಕಂಥ ಒಂದು ಆ್ಯಕ್ಟ್ನ ಮುಖಾಂತರವಾಗಿ ಅಲ್ಲಿನ ಜನರು, ಅಲ್ಲಿನ ನಾಗರಿಕರು ಏನು ಬೇಕಾದರೂ ಫ್ರೀಯಾಗಿ ಮಾಡಬಹುದಾಗಿರ್ತಕ್ಕಂತಹ, ಸುಲಭವಾಗಿ ಅವರಿಗೆ ಆ ಒಂದು ಅವಕಾಶವನ್ನು ಇಲ್ಲಿ ಆ ಗೌರ್ಮೆಂಟ್ ವಹಿಸಿಕೊಟ್ಟಿರ್ತಕ್ಕಂಥದ್ದು ಆ ಚಾರ್ಟರ್ಡ್ ಅಂತ ಹೇಳಿ ಅದನ್ನು ಆ ಪೋಯಮ್ ಮಾಡಬೇಕಾದ್ರೆ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಆ್ಯಂಡ್ ದೆನ್ ಹಿಯರ್ ದ ಪೋಯಮ್ ಪೋರ್ಟ್ರೇಸ್ ದ ಹಾರ್ಶ್ ಆ್ಯಂಡ್ ಮಿಸರಬಲ್ ಸ್ಟೇಟ್ ಆಫ್ industrialized London. Yes,
ಇಂಡಸ್ಟ್ರಿಯಲೈಸ್ಡ್ ಲಂಡನ್ ಅಂತಕ್ಕಂಥದ್ದು ಏನಿದೆ ಅದರ ಮಿಸರಬಲ್ ಪ್ಲೈಟ್ ಅಂತಕ್ಕಂಥ ಹಾರ್ಶ್ ಅಂಡ್ ಮಿಸರಬಲ್ ಸ್ಟೇಟ್, ತುಂಬ ಕಠೋರವಾಗಿರ್ತಕ್ಕಂತಹ ದುಃಖಕರವಾಗಿರ್ತಕ್ಕಂತಹ ಪರಿಸ್ಥಿತಿಯನ್ನು ಇಂಡಸ್ಟ್ರಿಯಲೈಸ್ಡ್ ಲಂಡನ್, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿರ್ತಕ್ಕಂಥ ನಂತರದ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಆ ಲಂಡನ್ ನಗರ ಅಂತಕ್ಕಂಥದ್ದು ಏನಿದೆ ನಿಮಗೆ ಗೊತ್ತಿದೆ. ಇಂಡಸ್ಟ್ರಿಯಲೈಸೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದರ ಅಡ್ವರ್ಸ್ ಎಫೆಕ್ಟ್ಸ್ಗಳನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೆ, ಪ್ರತಿಯೊಬ್ಬ ಜನಗಳು ಕೂಡ ಇಲ್ಲಿ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಕೃಷಿ ಚಟುವಟಿಕೆ ಅಂತಕ್ಕಂಥದ್ದು ನಿಂತು ಹೋಗ್ತದೆ. ಏನು ನಂತರದಲ್ಲಿ ಕರಕುಶಲ ಏನು ಕೈಗಾರಿಕೆಗಳಲ್ಲಿ ಅಥವಾ ಚಿಕ್ಕ ಪುಟ್ಟ ಗುಡಿ ಕೈಗಾರಿಕೆಗಳಿಗೆ ತೊಡಕೊಂಡಿರ್ತಕ್ಕಂಥ ಹಲವಾರು ಕುಟುಂಬ ವರ್ಗ ಅಂತಕ್ಕಂಥವು ಕೂಡ ಕೆಲಸಗಳನ್ನು ಕಳ್ಕೊಳ್ತಾ ಹೋಗ್ತದೆ. ಯಾವ ಕಾರಣದಿಂದ? ಇಂಡಸ್ಟ್ರಿಯಲೈಸೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಯಥೇಚ್ಛವಾಗಿರ್ತಕ್ಕಂಥ ಫ್ಯಾಕ್ಟ್ರೀಸ್ಗಳು ಉಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ನಷ್ಟಗಳನ್ನು ಅನುಭವಿಸ್ತಾ ಹಳ್ಳಿಗಾಡಿನಿಂದ ಜನಗಳು ತಮ್ಮ ಕುಟುಂಬದ ನಿರ್ವಹಣೆಗಾಗಿ ನಗರ ಪ್ರದೇಶಗಳ ಕಡೆಗೆ ಅವರು ವಲಸೆ ಬಂದಿರತಕ್ಕಂಥದ್ದನ್ನು ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ಈ ಹಿಂದೆ ನೋಡಿದ್ವಿ ನಾವು. ಆ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಇಂಡಸ್ಟ್ರೀಸ್ ಇರ್ತಕ್ಕಂತಹ ಪ್ರದೇಶಗಳಲ್ಲಿ ಉಳ್ಕೊಳ್ಳೋದಕ್ಕೆ ಅಷ್ಟೊಂದು ವ್ಯವಸ್ಥೆ ಇರಲೇ ಇರ್ತಕ್ಕಂಥ ಪಾಪ್ಯುಲೇಷನ್ ಅಂತಕ್ಕಂಥದ್ದು ವೆರಿ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಇನ್ಕ್ರೀಸಿಂಗ್ ಇನ್ ದಟ್ ಪರ್ಟಿಕ್ಯುಲರ್ ಅರ್ಬನ್ ಸೊಸೈಟೀಸ್ ಇನ್ ಅರ್ಬನ್ ಲಂಡನ್. ಸೊ ಸ್ಲಮ್ಸ್ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಈ ಸ್ಲಮ್ ಅಂತಕ್ಕಂಥದ್ದು ಏನು ಹುಟ್ಕೊಳ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಬಡತನ ಅಂತಕ್ಕಂಥದ್ದು, ಹಂಗರ್, ಪಾವರ್ಟಿ ಅಂತಕ್ಕಂಥದ್ದು, ಈ ರೀತಿಯಾಗಿ ಹಲವಾರು ಹಾರ್ಶ್ ಮತ್ತು ಮಿಸರಬಲ್ ಸ್ಟೇಟ್ ಆಫ್ ಇಂಡಸ್ಟ್ರಿಯಲೈಸ್ಡ್ ಲಂಡನ್ ಅಂತಕ್ಕಂಥದ್ದನ್ನು ಈ ಪೋಯಮಲ್ಲಿ ಅವನು ತೋರ್ಪಡಿಸ್ತಕ್ಕಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಹೋಗ್ತಾನೆ. ಓಕೆ, ಎಸ್, ಇಷ್ಟನ್ನ ನೀವು ಸಾಮಾನ್ಯವಾಗಿ ನೆನಪಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಟೆಕ್ಸ್ಟ್ ಅಂತಕ್ಕಂಥದ್ದು ಏನಿದೆ, ಟೆಕ್ಸ್ಟ್ ಆಫ್ ದ ಪೋಯಮ್ ಲಂಡನ್ ಅಂತಕ್ಕಂಥದ್ದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಅಬೌಟ್ ಸಮಥಿಂಗ್ ರಿಗಾರ್ಡಿಂಗ್ ದ ಪೋಯೆಟ್ ವಿಲಿಯಂ ಬ್ಲೇಕ್ and something regarding the poem London. Okay, and we will continue in our next meeting. Till then, take care. Thank you.